ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಪುಟ ಕೂತ್ಕೊಳ್ಳಿ. ಅಣ್ಣ ಅಲ್ಲಮ್ಮ, ಅಮ್ಮನ ಹೊರಗಡೆ ಕೂರ್ಸ್ ಬಂದಿದ್ಯಲ್ಲ? ಇಲ್ಲ ಅಣ್ಣ, ನಾನು ತುಂಬಾ ಸತಿ ಕರೆದೆ, ಅವ್ರು ಬಂದಿಲ್ಲ. ನೋಡಿ, ನೀವು ಕರೆದ ತಕ್ಷಣ ಬಂದ್ಬಿಟ್ಟಿದ್ದಾರೆ. ಸರಿ, ತುಂಬಾ ಹೊತ್ತಾಗಿದೆ, ಮೊದಲು ಊಟ ಬಡಿಸು. ಅಣ್ಣ, ಅವ್ರು ತಿನ್ನಲ್ಲ, ನಾನು ತಿನ್ಸಿದ್ರೇನೆ ತಿನ್ನೋದು. ಅದಕ್ಕೆ ಎಲ್ರದ್ದು ಊಟ ಆಗೋಗ್ಲಿ, ಆಮೇಲೆ ತಿನ್ನಿಸ್ತೀನಿ. ಎಲ್ಲ ಏನು ಬೇಡಮ್ಮ, ಲೇಟ್ ಆಗಿದೆ. ನೀ ತಿನ್ಸು, ನಾ ಬಡಿಸ್ತೀನಿ. ಬಾ. ಅಲ್ಲಣ್ಣ, ಕೊಡಪ್ಪ, ಕೂತ್ಕೊಮ್ಮ. ತಿನ್ಸಮ್ಮ, ತಿನ್ನು ಪುಟ್ಟ, ಊಟ ಮಾಡು. ಅಮ್ಮ, ಊಟ ಮಾಡು. ಯಾಕಮ್ಮ ಹೀಗೆ ಸೆರಗ್ ಮುಚ್ಕೋತಿದ್ಯಾ? ಇದೇನಿದು ಹೊಸ ಅವತಾರ, ಯಾವಾಗ್ಲೂ ಇಲ್ದಿರೋದು? ಯಾಕೆ ಹಠ ಮಾಡ್ತಾಗಿ? ಸುಧಾ ಅವ್ರೆ, ಅದಕ್ಕೆ ನಾನು ನಿಮ್ಮನ್ನೇ ಹುಡ್ಕೊಂಡು ಬಂದೆ. ತಗೊಳಿಕಿ. ಏನ್ಕಿ ಅದಕ್ಕೆ? ಅದು ಈ ಮನೇಲಿ ಕೆಲಸ ಮಾಡೋರ್ಗೆ ಕ್ವಾರ್ಟರ್ಸ್ ಕಟ್ಟಿದ್ದಾರೆ. ಅಮ್ಮನ ಮಗಳನ್ನ ಕರ್ಕೊಂಡು ಹೋಗಿ ಇದು ಅದರದೇಕಿ. ಇನ್ನು ಮುಂದೆ ನೀವು ಇಲ್ಲೇ ಇರಬಹುದು. ಅಲ್ಲಿಗೆ ನಿಮ್ಮ ಮನೆ ಸಮಸ್ಯೆ ಬಗೆಹರಿತು. ಈಗ ನೀವು ನಿಶ್ಚಿಂತೆಯಿಂದ ಇರ್ಬೋದು. ಅದಕ್ಕೆ ನಾವಿಲ್ಲಿರೋದಾ? ಬೇಡ ಅದಕ್ಕೆ, ಪರವಾಗಿಲ್ಲ. ಎಲ್ಲಾದ್ರೂ ಹೊರಗಡೆ ವ್ಯವಸ್ಥೆ ಮಾಡಿಕೊಟ್ರೆ ಸಾಕಿತ್ತು. ಬೇಕಿದ್ರೆ ಅಣ್ಣನ ಹತ್ರ ಮಾತಾಡ್ತೀನಿ ಅದಕ್ಕೆ ನಾನು. ಖಂಡಿತ ಮಾತಾಡಿ. ಆದ್ರೆ ಗೌತಮ್ ಅವರು ಇದನ್ನೇ ಹೇಳ್ತಾರೆ. ನಾವು ಮುಂಚೆನೂ ನಿಮ್ಮನ್ನ ಕರೆಸಿ ಕ್ವಾರ್ಟರ್ಸ್ ಅಲ್ಲಿ ಇರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ನನಗೆ ಗೊತ್ತು ನೀವು ತುಂಬಾ ಸ್ವಾಭಿಮಾನಿ, ಒಪ್ಕೊಳ್ಳಲ್ಲ ಅಂತ. ಹಾಗಾಗಿ ಸುಮ್ಮನಾಗ್ಬಿಟ್ವಿ. ಅಂಥದ್ರಲ್ಲಿ ನಿಮ್ ಜೊತೆ ಇಂಥ ಒಂದು ಅನಾಹುತ ಆಯ್ತು. ದೇವರು ನಿಮ್ಮನ್ನ ಈ ಮೂಲಕ ಇಲ್ಲಿ ಕರೆಸಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನೋಡಿ, ಎಲ್ಲೋ ಇದ್ರಿ ನೀವು, ಈಗ ನಮ್ ಜೊತೆ ನಮ್ ಕಣ್ಣೆದುರಿಗೆ ಇರ್ತೀರ. ಅದು ನಮಗ್ ತುಂಬಾನೇ ಖುಷಿ ವಿಚಾರ. ಅದಕ್ಕೆ ನಿಮಗೆ ಅದು ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಣ್ಣನ ಹತ್ರ ಮಾತಾಡ್ಬೋದಾ? ಒಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಸುಧಾ, ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ನೀವು ಅಮ್ಮನ್ ಕರ್ಕೊಂಡು ಹೋಗಿ, ಅಮ್ಮನೂ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಥ್ಯಾಂಕ್ಸ್ ಹೇಳುವಂತೆ. ಆಯ್ತು ಅದಕ್ಕೆ. ಪ್ಲೀಸ್ ಹೀಗೆಲ್ಲ ಮಾಡಬೇಡಿ. ಹಾಗೆ ಇನ್ನೊಂದು ವಿಷಯ, ಅಡ್ಗೆ ಎಲ್ಲ ಮಾಡಕ್ ಹೋಗ್ಬಿಡಿ. ಊಟ ತಿಂಡಿ ಎಲ್ಲ ಇಲ್ಲಿಂದಾನೆ ತಗೊಂಡೋಗಿ. ಸರಿ ಅದ್ಗೆ. ಅಮ್ಮ ಬಾ ಬಾ ಪುಟ್ಟಿ. ಲಚ್ಚಿ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.